ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ನನ್ನ ಅತ್ಯಂತ ಪ್ರಿಯರಾದವರೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಪುನಃ ದೇವರೊಂದಿಗೆ ಸಂಬಂಧ. ದೇವರೊಂದಿಗೆ ಮನುಷ್ಯ ಸಂಬಂಧ ಆಗುವುದಕ್ಕಿಂತ ಮುಂಚೆ ಆ ಸಂಬಂಧವನ್ನು ಕಳಕೊಂಡ ಮನುಷ್ಯನಾಗಿದ್ದ. ದೇವರ ವಾಕ್ಯದಲ್ಲಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದ 22ನೇ ವಚನ ಹೇಳ್ತದೆ, ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲ ಮನುಷ್ಯರು ಸಾಯುವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಪ್ರತಿಯೊಬ್ಬರು ಜೀವಿಸುವರಾಗಿದ್ದಾರೆ ಎಂಬುದಾಗಿ. ಆದಾಮ ಹವ್ವಳು ಆ ಪವಿತ್ರವಾದ ಸಂಬಂಧವನ್ನು, ದೈವಿಕ ಸಂಬಂಧವನ್ನು, ದೇವರೊಂದಿಗೆ ಇದ್ದಂಥ ವಿಶೇಷವಾದ ಸಂಬಂಧವನ್ನು ದೇವರು ತಂಗಾಳಿಯಲ್ಲಿ ಬಂದು ಸಂಜೆ ವೇಳೆಯಲ್ಲಿ ಕರ್ತನು ಆ ಆದಾಮ ಮತ್ತು ಅವಳನ್ನು ಮಾತನಾಡಿಸುವ ವಿಶೇಷವಾದ ಸಂಭಾಷಣೆಯ ಸಂಬಂಧವನ್ನು ಅವರು ಕಳ್ಕೊಂಡ ಮೇಲೆ ಆ ಒಂದು ವಿಶೇಷವಾದ ದೇವರು ಕೊಟ್ಟಂಥ ಅಧಿಕಾರವನ್ನು ಕೂಡ ಕಳ್ಕೊಂಡ್ರು. ಆ ಏದೇನ್ ತೋಟವನ್ನು ಬಿಟ್ಟು ಅವರು ಹೊರಟು ಹೋಗುವಂಥ ಪರಿಸ್ಥಿತಿ ಬಂತು. ದೇವರ ವಾಕ್ಯ ಹೇಳುತ್ತೆ, ಹೌದು, ನಮ್ಮ ಅಪರಾಧಗಳೇ ನಮ್ಮಿಂದ ದೇವರನ್ನು ದೂರ ಮಾಡಿದೆ. ದೇವರ ವಾಕ್ಯ ಯೆಶಾಯನ ಪ್ರವಾದನ ಗ್ರಂಥ 59ನೇ ಅಧ್ಯಾಯದ 2ನೇ ವಚನ ಹೇಳುತ್ತೆ, ನಿಮ್ಮ ಅಪರಾಧಗಳು, ನಿಮ್ಮ ದ್ರೋಹಗಳು ನನ್ನಿಂದ ನಿಮ್ಮನ್ನು ದೂರ ಮಾಡಿದೆ ಎಂಬುದಾಗಿ. ಹೌದು, ನಾವು ದೂರವಾದ ಮೇಲೆ ದೇವರಿಂದ ಹೇಗೆ ಸಂಬಂಧ ಆಗೋದು? ಹಾಗಿದ್ದಲ್ಲಿ ದೇವರು ಅಷ್ಟಕ್ಕೆ ಸಂಪೂರ್ಣವಾಗಿ ದೂರ ಮಾಡಿ ಬಿಟ್ಬಿಡ್ತಾನ? ಆದಾಮನ ಅವಳ ಸಂತತಿಯಾಗಿರುವಂಥ ನಮ್ಮೆಲ್ಲರನ್ನು ಕೈ ಬಿಟ್ಬಿಟ್ನ? ಖಂಡಿತವಾಗಿ ಇಲ್ಲ. ಆತನು ಕ್ರಿಸ್ತನ ಮೂಲಕವಾಗಿ ಮಧ್ಯಕಾಲದಲ್ಲಿ ತನ್ನ ಮಕ್ಕಳಾಗಿರುವಂಥ ಕ್ರಿಸ್ತನ ಮೂಲಕ ತನ್ನ ಮಕ್ಕಳನ್ನು ತನ್ನ ಬಳಿಗೆ ಸೆಳೆದುಕೊಂಡ. ನೋಡಿ, ಯೂದನ ಗ್ರಂಥದಲ್ಲಿ 1ನೇ ಅಧ್ಯಾಯದ 6ನೇ ವಚನ ಹೇಳ್ತದೆ, ದೇವದೂತರಿಗೂ ಶಿಕ್ಷೆಯನ್ನ ವಿಧಿಸುವುದನ್ನು ತಪ್ಪಿಸಲಿಲ್ಲ ದೇವರು. ಹಾಗಿದ್ದಲ್ಲಿ ದೇವದೂತರಿಗೂ ಕೂಡ ದಂಡನೆ ಕೊಟ್ಟ. ಆದರೆ ಮನುಷ್ಯನ ವಿಷಯದಲ್ಲಿ ವಿಶೇಷವಾದ ಕರುಣೆಯನ್ನ ತೋರಿಸಿದ ದೇವರು. ಆತನು ಈ ಲೋಕಕ್ಕೆ ಮಧ್ಯಕಾಲದಲ್ಲಿ ಬಂದದ್ದು ನಮ್ಮೆಲ್ಲರ ರಕ್ಷಣೆಗಾಗಿ. ತಂದೆಯ ಏಕಮಾತ್ರ ಪುತ್ರನು, ತಂದೆಯ ಎದೆಯ ಭಾಗದಲ್ಲಿದ್ದವನು, ತಂದೆಯೊಂದಿಗೆ ಸೃಷ್ಟಿ ಕಾರ್ಯದಲ್ಲಿ ಕೆಲಸ ಮಾಡಿದವನಾದ ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯ ಅವತಾರಿಯಾಗಿ ಬಂದನು. ಈ ಲೋಕದಲ್ಲಿ ಬಂದು ಮಾನವರ ಕುಲಕ್ಕೋಸ್ಕರ ಗೆತ್ಸೆಮನೆ ತೋಟದಲ್ಲಿ ಕಣ್ಣೀರಿಟ್ಟು ಪ್ರಾರ್ಥಿಸಿ ಹೋರಾಟ ಮಾಡಿ ನಂತರ ಆ ಪ್ರಾರ್ಥನೆಯ ಪ್ರತಿಫಲವಾಗಿ ಬೆಳಿಗ್ಗೆ, ಅಂದರೆ ಆ ರಾತ್ರಿ ಪ್ರಾರ್ಥನೆ ಮಾಡಿ ಬೆಳಿಗ್ಗೆ ವಿಶ್ವದ ಸಕಲ ಜನಾಂಗದ ಪಾಪಗಳನ್ನು ಹೊತ್ತುಕೊಂಡು ತನ್ನ ಪ್ರಾಣವನ್ನು ಅರ್ಪಿಸಿ ಯಾವ ವಿಷಯದಲ್ಲಿ ಕಳ್ಕೊಂಡಿದ್ದೇವೋ ಆ ಪರಮ ಪವಿತ್ರವಾದ ಅಧಿಕಾರ ಮತ್ತು ಆಶೀರ್ವಾದ ಮತ್ತು ಸಂಬಂಧವನ್ನು ಕ್ರಿಸ್ತನ ಮೂಲಕವಾಗಿ ನಾವು ಮತ್ತೆ ಪಡೆದುಕೊಳ್ಳುವ ಹಾಗೆ ದೇವರು ಮಾಡಿದನು. ಆ ಏದೇನ್ ತೋಟದ ಪರಮ ಶ್ರೇಷ್ಠವಾದಂಥ ಅಧಿಕಾರ, ಭೂಲೋಕದ ಅಧಿಕಾರ, ಆ ಸವಿಯಾದಂಥ ಶ್ರೇಷ್ಠತೆ ಮತ್ತು ಸಂಬಂಧವನ್ನು ಕಳಕೊಂಡ ನಾವು ಗೆತ್ಸೆಮನೆ ತೋಟದಲ್ಲಿ ಕ್ರಿಸ್ತನ ಹೋರಾಟದ ನಿಮಿತ್ತವಾಗಿ ಆ ಪರಿಶುದ್ಧ ಅಧಿಕಾರ, ಆಶೀರ್ವಾದಗಳನ್ನು, ದೈವಿಕ ಸಂಬಂಧವನ್ನು ನಾವು ಪಡೆದುಕೊಂಡೆವು. ಹಾಗಿದ್ದಲ್ಲಿ ನನ್ನ ಪ್ರಿಯರೇ, ಆದಾಮನಿಂದ ಮನುಷ್ಯ ಕುಲಕ್ಕೆ ಮರಣ ಉಂಟಾದರೆ ಕ್ರಿಸ್ತನಿಂದ ಮನುಷ್ಯ ಕುಲಕ್ಕೆ ಜೀವ ಉಂಟಾಯಿತು ಎಂಬುದಾಗಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದ 21, 22 ವಚನ ಮತ್ತು 23ನೇ ವಚನ ಸ್ಪಷ್ಟವಾಗಿ ಹೇಳ್ತದೆ. ಹಾಗಿದ್ದಲ್ಲಿ ದೇವರ ಮಕ್ಕಳಾದ ನಾವು ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಆದಾಮನು ಪಾಪ ಸ್ವರೂಪಕ್ಕೆ ನಾವು ಒಳಗಾಗಬಾರದು. ಆದಾಮನ ಪಾಪ ಸ್ವರೂಪಕ್ಕೆ ನಾವು ಒಳಗಾಗಬಾರದು. ಬದಲಿಗೆ ಕ್ರಿಸ್ತನ ಜೀವ ಆಧಾರ ದೃಷ್ಟಿ ಬಿಟ್ಟು ದೈವಿಕ ದೃಷ್ಟಿ ನಮ್ಮೊಳಗಾಗ ನಾವು ಕ್ರಿಸ್ತನ ಲಾಭವನ್ನು ಪಡೆಯುತ್ತೇವೆ, ಜೀವಕರವಾದ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆಯ 15ನೇ ಅಧ್ಯಾಯದ 45ನೇ ವಚನ ಹೀಗೆ ಹೇಳ್ತದೆ, ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾಗಲಿಲ್ಲ, ಬದುಕುವ ಪ್ರಾಣಿಯಾದ ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನು. ಆದರೆ ಕಡೆಯ ಆದಾಮನು ಬದುಕಿಸುವ ಆತ್ಮನಾದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಿದ್ದಲ್ಲಿ ನಾವು ಇವತ್ತು ಆಲೋಚಿಸಿಕೊಳ್ಳೋಣ, ನಮ್ಮ ಜೀವಿತವನ್ನು ಕರ್ತನಿಗೆ ಸಮರ್ಪಿಸಿಕೊಳ್ಳೋಣ, ನಮ್ಮ ಸಂಬಂಧವನ್ನು ದೇವರೊಟ್ಟಿಗೆ ಬಲವಾಗಿಟ್ಟುಕೊಳ್ಳೋಣ. ಕ್ರಿಸ್ತನು ನಮ್ಮನ್ನು
ದೇವರೊಂದಿಗೆ ಸಂಬಂಧ ಬೆಳೆಸುವಂತ ವಿಶೇಷವಾದ ನಾಯಕನಾಗಿದ್ದಾನೆ. ತಂದೆ, ಮಗ, ಪವಿತ್ರಾತ್ಮನೆಂಬ ಈ ತ್ರಯೇಕ ದೇವರು ನಮ್ಮೊಳಗೆ ಬಿಡಾರ ಮಾಡಿಕೊಂಡು ವಾಸಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ಇಂಥ ಪರಮ ದೇವರು ನಮ್ಮೆಲ್ಲರಲ್ಲೂ ವಿಶೇಷ ಶಾಂತಿಯನ್ನು ಉಂಟು ಮಾಡಲಿ. ಕ್ರಿಸ್ತನ ಈ ಸುಕ್ಷೇಮಕರವಾದಂಥ ದಿವ್ಯ ವಾಕ್ಯ ಪರಮ ಶ್ರೇಷ್ಠತೆ ನಮ್ಮೊಳಗೆ ಮತ್ತು ನಿಮ್ಮೊಳಗೆ ಧಾರಾಳವಾಗಿ ಸಿಗಲೆಂದು ಹಾರೈಸಿ ಈ ವಚನವನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಯೇಸುವಿನ ನಾಮದಲ್ಲಿ. ಆಮೇನ್. ಧನ್ಯವಾದ ಸ್ನೇಹಿತರೆ. ಗಾಡ್ ಬ್ಲೆಸ್ ಯು.